ಕಳೆದ ಒಂದು ವಾರದ ಕಾಲ ಜೋರಾಗಿ ಮಳೆ ಬರ್ತಾ ಇತ್ತು. ಮಳೆ ನಿಲ್ಲದೇ ಇರುವ ಕಾರಣ ಗಿಡಗಳ ಕೆಲಸಗಳಿಗೆ ನನಗೆ ಹೊರಗಡೆ ಹೋಗಲಿಕ್ಕೆ ಆಗಲಿಲ್ಲ. ಇವತ್ತು ಸ್ವಲ್ಪ ಆಗಾಗ ಬಿಸಿಲು ಬರ್ತಾ ಇದೆ. ಹಾಗಾಗಿ ಮಳೆ ಬಂದು ನಿಂತ ನಂತರ ನನ್ನ ತರಕಾರಿ ಗಿಡಗಳ ಅವಸ್ಥೆ ಏನಾಗಿದೆ ಅಂತ ನೋಡುವ ಹೇಳಿ ಒಮ್ಮೆ ಹೋದಾಗ ನನಗೆ ಕಂಡದ್ದು ಗಿಡಗಳು ಹೀಗೆ. ಬದನೆ ಗಿಡ ಇರ್ಬೋದು, ಬೆಂಡೆ ಗಿಡ, ಮೆಣಸಿನ ಗಿಡ ಎಲ್ಲ ಕೂಡ ಎತ್ತರಕ್ಕೆ ಬೆಳೆದ ಕಾರಣ ಕೆಲವೊಂದು ತಗ್ಗಿನ ಗಿಡಗಳು ಅಷ್ಟೇ ಅಡ್ಡವಾಗಿ ಬೀಳಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಇಲ್ಲೆಲ್ಲ ನೋಡಿ ಬೆಂಡೆ ಗಿಡಗಳು ಸ್ವಲ್ಪ ಸ್ವಲ್ಪ ಬಿದ್ದು ಹೋಗಿದೆ. ಇದಕ್ಕೆ ಬಿದ್ದ ನೆಕ್ಸ್ಟ್ ಡೇಯೇ ನಾನು ಮಳೆ ನಿಂತ ತಕ್ಷಣ ಈಗ ಹೊರಗಡೆ ಬಂದಿದ್ದೇನೆ. ಇದಕ್ಕೆಲ್ಲ ಕೂಡ ಒಂದೊಂದು ಆಧಾರ ಕೊಡಬೇಕಾಗ್ತದೆ. ನಾವು ಆಧಾರ ಕೊಡದೇ ಇದ್ದರೆ ಇದಿನ್ನು ಗಿಡ ಸತ್ತೋಗ್ಬೋದು ಅಥವಾ ಕೊಳೆತು ಹೋಗಲಿಕ್ಕೆ ಕೂಡ ಸ್ಟಾರ್ಟ್ ಆಗ್ಬೋದು. ಬೆಂಡೆ ಗಿಡಗಳಲ್ಲೂ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆಯೇ ಮೆಣಸಿನ ಗಿಡಕ್ಕೆ ಆಲ್ರೆಡಿ ಆಧಾರ ಕೊಟ್ಟಿದ್ದೇನೆ, ಏನಾಗಲಿಲ್ಲ. ಇವತ್ತು ಹಾಗಾಗಿ ಈ ಅಡ್ಡ ಬಿದ್ದಿರುವ ಗಿಡಗಳಿಗೆ ಆಧಾರ ಕೊಡಲಿಕ್ಕೋಸ್ಕರ ಮೊದಲೇ ಮಾಡಿ ಇಟ್ಟುಕೊಂಡಂತಹ ಸಲಿಕೆಗಳು ಇತ್ತು, ಅಂದರೆ ಅಡಿಕೆ ಮರದ ಸಲಿಕೆಗಳು. ಇದು ಸ್ವಲ್ಪ ಉದ್ದವಾಗಿದೆ, ಅಂದರೆ ಎತ್ತರದ ಗಿಡಕ್ಕೆ ಸರಿ ಆಗ್ತದೆ. ಹಾಗಂತೇಳಿ ಸಣ್ಣ ಗಿಡಕ್ಕೆ ಇನ್ನು ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೆ ಪುರ್ಸೊತ್ತಿಲ್ಲ. ಯಾಕೆ ಹೇಳಿದರೆ ಮಳೆ ಬಂದು ನಿಂತ ತಕ್ಷಣ ನಾನು ಈ ಕೆಲಸ ಮಾಡ್ತಾ ಇರುವಂಥದ್ದು. ಒಂದು ಅರ್ಧ ಗಂಟೆ ಮಳೆ ನಿಲ್ತದೆ, ಮತ್ತೆ ಪುನಃ ಬಂದರೆ ಕೆಲವೊಮ್ಮೆ ಜೋರಾಗಿ ಮಳೆ ಬರ್ತದೆ. ಆದ್ದರಿಂದ ನೋಡಿ, ನನ್ನ ಹೆಲ್ಪರ್ ಕೂಡ ಇಲ್ಲಿ ರೆಡಿಯಾಗಿದ್ದಾನೆ ಬಳ್ಳಿ ಹಿಡ್ಕೊಂಡು. ಈ ಹಗ್ಗದ ಸಹಾಯದಿಂದ ನಾನು ಕುತ್ತಿಕೊಂಡಂತಹ ಏನು ಆಧಾರ ಇದೆ ಸಲಿಕೆಗಳು ಅದಕ್ಕೆಲ್ಲ ಕೂಡ ನಾನು ಹಗ್ಗವನ್ನು ಕಟ್ಟಿಕೊಳ್ತಾ ಇದ್ದೇನೆ. ಮಳೆಗಾಲದಲ್ಲಿ ಈ ರೀತಿಯಾಗಿ ಆಧಾರದ ಜೊತೆಗೆ ಹಗ್ಗ ಕಟ್ಟುವಾಗ ಗಿಡಕ್ಕೆ ತುಂಬ ಡ್ಯಾಮೇಜ್ ಆಗದಾಗೆ ನೋಡ್ಕೊಳ್ಬೇಕು. ಯಾಕೆ ಹೇಳಿದರೆ ಮಳೆಗಾಲದಲ್ಲಿ ಇದು ಗಟ್ಟಿಯಾಗಿರ್ತದೆ, ಗಿಡ ಬೇಗನೆ ಫ್ರೆಶ್ ಆಗಿರೋದ್ರಿಂದ ಬೇಗನೆ ಮುರಿದು ಹೋಗುವಂತಹ ಸಾಧ್ಯತೆ ಕೂಡ ಇರ್ತದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಮಳೆ ಬರುವ ಹಾಗಿದೆ. ಆದರೂ ಕೂಡ ಎಲ್ಲ ಬೆಂಡೆ ಗಿಡಕ್ಕೆ ಮತ್ತು ಮೆಣಸಿನ ಗಿಡಕ್ಕೆ ಹಾಗೆ ಬದನೆ ಗಿಡಕ್ಕೆ ಆಧಾರವನ್ನು ಮಾಡ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಮಳೆ ಬರುವ ಮೊದಲು ಎಲ್ಲ ಗಿಡಕ್ಕೆ ಆಧಾರ ಕೊಟ್ಟಾಯ್ತು ನೋಡಿ. ಬೆಂಡೆ ಗಿಡ ಕೂಡ ಈಗ ನೇರವಾಗಿ ಕಾಣ್ತಾ ಉಂಟು. ಸ್ವಲ್ಪ ಲೂಸಾಗಿ ಕಟ್ಟಬೇಕು, ತುಂಬ ಟೈಟಾಗಿ ಕಟ್ಕೊಂಡ್ರೆ ಗಿಡ ನೆಕ್ಸ್ಟ್ ಗಾಳಿ ಬರುವಾಗ ಮುರಿದೋಗ್ಬೋದು. ಸ್ವಲ್ಪ ಎತ್ತರ ಇದೆ ಕೋಲು, ನಾನು ಆಗ ಹೇಳಿದೆ ಅಲ್ವಾ, ಆದರೆ ತೊಂದರೆ ಇಲ್ಲ, ಒಳ್ಳೆ ಆಧಾರ ಸಿಗ್ತದೆ ಎತ್ತರಕ್ಕೆ ಗಿಡ ಬೆಳೆದ ನಂತರ ಕೂಡ. ಇದೆಲ್ಲ ಸ್ವಲ್ಪ ಲೂಸಾಗಿರುವಂತಹ ಮಣ್ಣಿನಲ್ಲಿ ನೆಟ್ಟ ಗಿಡ ಆದ ಕಾರಣ ಬೇಗ ಅಡ್ಡ ಬೀಳ್ತದೆ. ಗಟ್ಟಿಯಾಗಿರುವಂತಹ ಜಾಗದಲ್ಲಿ ನಾವು ನೆಟ್ಟಂತಹ ಗಿಡ ಅಷ್ಟು ಬೇಗ ಏನಾಗೋದಿಲ್ಲ. ಆದರೆ ಇದು ನೆಕ್ಸ್ಟ್ ಮಣ್ಣು ಹಾಕಿ ಮಾಡಿರುವಂಥದ್ದು ಸ್ವಲ್ಪ ಜಾಗ. ಹಾಗೆ ಬದನೆ ಗಿಡ ಕೂಡ ನೋಡಿ ಎತ್ತರ ಬೆಳೆದಿದೆ, ಸುಮಾರೊಂದು 4 ಫೀಟ್. ಹಾಗೆ ಮೆಣಸಿನ ಗಿಡ ಕೂಡ 4 ಫೀಟ್ ಬೆಳೆದಿರುವಂಥದ್ದೇ. ಎಲ್ಲದಕ್ಕೂ ಕೂಡ ಆಧಾರ ಕೊಡ್ತಾ ಹೋಗ್ತಾ ಇದ್ದೇನೆ. ಎಲ್ಲದಕ್ಕೂ ಕೊಟ್ಟಾಗಿದೆ. ಬಿಳಿ ಬದನೆ ಇರ್ಬೋದು ಅಥವಾ ರೌಂಡ್ ಗುಳ್ಳ ಬದನೆ ಕೂಡ ಇರ್ಬೋದು, ಅದಕ್ಕೂ ಕೂಡ ಎಲ್ಲದಕ್ಕೆ ಆಧಾರ ಕೊಟ್ಟಾಗಿದೆ. ಇನ್ನು ಮಳೆ ಬಂದರೆ ಅಷ್ಟೇನು ಸಮಸ್ಯೆ ಆಗೋದಿಲ್ಲ. ನೋಡಿ, ಬದನೆ ಈಗ ಆಗ್ತಾ ಇದೆ. ಮಳೆಗಾಲದಲ್ಲಿ ಬದನೆ ನನಗೆ ತುಂಬ ಒಳ್ಳೆಯದು ಅಂತ ಅನ್ನಿಸ್ತದೆ. ಯಾಕಂದರೆ ಆಲ್ರೆಡಿ ದೊಡ್ಡ ಆಗಿರುವಂತಹ ಗಿಡ ಅಂತ ಆದರೆ ಮಳೆಗಾಲದಲ್ಲಿ ಕೂಡ ನಮಗೆ ಕೊಯ್ಲಿಕ್ಕೆ ಬದನೆ ಅಥವಾ ಮೆಣಸು ಸಿಗ್ತಾ ಇರ್ತದೆ. ಮತ್ತು ಯಾವುದಾದ್ರೂ ಸೊಪ್ಪು ತರಕಾರಿಗಳಿದ್ದರೂ ಕೂಡ ಹಾಗೆ ಜೋರಿನ್ನು ಮಳೆ ಬರುವಾಗ ಅದರಲ್ಲಿ ಹುಳಗಳು ಬರೋದು ಅಥವಾ ಅದು ಕೊಳ್ತೋಗೋದು ಎಲ್ಲ ಆಗ್ತಾ ಇರ್ತದಲ್ವ. ಅದಕ್ಕೋಸ್ಕರ ನಾವು ಜೋರು ಮಳೆ ಪ್ರಾರಂಭ ಆಗೋದ್ರ ಮೊದಲು ಅಥವಾ ಮಳೆ ಬರ್ತಾ ಇರುವಾಗಲೇ ಎಲ್ಲ ಸೊಪ್ಪನ್ನು ಪುರ್ಸೊತ್ತಿರುವಾಗ ಕೊಯ್ದುಕೊಂಡು ಅದನ್ನೇ ಅಡುಗೆಗೆ ಉಪಯೋಗಿಸಿದರೆ ಬೆಳೆದಂತಹ ಸೊಪ್ಪು ವೇಸ್ಟ್ ಆಗೋದಿಲ್ಲ. ನೀವು ಮೊದಲಿನ ವೀಡಿಯೋದಲ್ಲಿ ನೋಡಿರ್ಬೋದು, ಬಸಳೆಯನ್ನೆಲ್ಲ ಕೂಡ ನಾನು ಆದಷ್ಟು ಕೊಯ್ದುಕೊಂಡಿದ್ದೇನೆ. ಆದರೆ ಮೇಯಲ್ಲಿ ಬರ್ತಾ ಇರುವಂತಹ ಮಳೆ ಮತ್ತೆ ನಿಂತೋಗ್ತದೆ. ಈಗ ಜೂನ್ ಮೊದಲ ವಾರದಲ್ಲಿ ಮತ್ತೆ ಬಿಸಿಲು ಬರ್ತಾ ಉಂಟಲ್ವ, ಅದೇ ರೀತಿಯಾಗಿ. ಆದರೂ ಕೂಡ ಆಗಾಗ ಹಾಳಾಗುವ ಅಥವಾ ಹಾಳಾಗಿ ಹೋಗ್ಬೋದು ಅಂತ ನಮಗೆ ಡೌಟ್ ಇದ್ದರೆ ನಾವೆಲ್ಲ ಸೊಪ್ಪು ತರಕಾರಿ ಕೊಯ್ದುಕೊಳ್ಳೋದೇ ಒಳ್ಳೆಯದು. ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಥ್ಯಾಂಕ್ ಯು.